ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಹಾಗೂ ನಿಮ್ಮ ಒಂದು ಎನರ್ಜೀಸ್ ಏನಿದೆ, ನಿಮ್ಮ ಒಂದು ಎನರ್ಜೀಸ್ ಪ್ರಕಾರ ಯೂನಿವರ್ಸ್ ನಿಮಗೆ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಆ್ಯಂಡ್ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಏನು ಬದಲಾವಣೆ ಆಗೋದಿದೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಗೈಸ್, ರೀಡಿಂಗ್ ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ, ಟೈಮ್ ವೇಸ್ಟ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಓಪನ್ ಮೈಂಡೆಡಿಂದ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಕಮಿಂಗ್ ಸಂಡೇ ಆನ್ 16th ನಾನು ಮತ್ತೆ ರಿಲೇಷನ್ಶಿಪ್ ಹೀಲಿಂಗ್ ವೆಬಿನಾರ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಒಂದು ರಿಲೇಷನ್ಶಿಪ್ ಚೆನ್ನಾಗಾಗಬೇಕು ಮತ್ತು ನಿಮ್ಮ ಒಂದು ಸ್ಪೆಸಿಫಿಕ್ ಪರ್ಸನ್ ಜೊತೆ ನಿಮ್ಮ ಒಂದು ಮ್ಯಾರೇಜ್ನ ಅಟ್ರ್ಯಾಕ್ಟ್ ಮಾಡಬೇಕು, ನಿಮ್ಮ ಪ್ರೀತಿನ ವಾಪಸ್ ಪಡ್ಕೋಬೇಕು, ಅಥವಾ ನಿಮ್ಮ ಒಂದು ಮ್ಯಾರಿಡ್ ಲೈಫ್ನ ಹೀಲ್ ಮಾಡ್ಕೋಬೇಕು. ಈ ಥರದ್ದೆಲ್ಲ ನಿಮ್ಮ ಒಂದು ಅಬ್ಸ್ಟ್ಯಾಕಲ್ಸ್ ತುಂಬ ನಡೀತಾ ಇದೆ ರಿಲೇಷನ್ಶಿಪ್ಪಲ್ಲಿ ಅಂದರೆ ಖಂಡಿತ ಈ ಒಂದು ವೆಬಿನಾರ್ನ ನೀವು ಜಾಯ್ನ್ ಆಗಬಹುದು ಅಂತ ಹೇಳ್ತಾ, ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಅಗೇನ್ ಐ ಆಮ್ ಟೆಲ್ಲಿಂಗ್, ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ಓಪನ್ ಮೈಂಡೆಡಿಂದ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಸೊ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ, ನಿಮಗೋಸ್ಕರ ಅವರು ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ವಾಟ್ ಆ್ಯಕ್ಚುಲಿ ದೇ ಆರ್ ಫೀಲಿಂಗ್. ಓಕೆ, ಸೊ ಈ ಒಂದು ಫ್ಲೇಮ್ನೇ ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ತಗೊಳ್ಳಿ, ಸೊ ದಟ್ ಅವರ ಎನರ್ಜೀಸ್ ನೀವು ಕನೆಕ್ಟ್ ಆಗ್ತೀರಾ. ಹೇ ಪರಂಪಿತ ಪರಮಾತ್ಮ, ಹೇ ಯೂನಿವರ್ಸ್, ಸ್ಪಿರಿಟ್ ಗೈಡ್ಸ್, ಪ್ಲೀಸ್ ಹೆಲ್ಪ್ ಮೀ. ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಸಮಥಿಂಗ್ ಒಳ್ಳೆಯದೇ ಏನೋ ಆಗ್ತಾ ಇದೆ, ಒಳ್ಳೆ ಟೈಮ್ ಬರ್ತಾ ಇದೆ. ಮೈಟ್ ಬಿ ಇಲ್ಲಿ ನಿಮ್ಮ ಒಂದು ರೀಕನ್ಸಿಲೇಷನ್ ಆಗುವಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ಆ್ಯಂಡ್ ಇವನ್ ಫ್ಲೇಮ್ ಕೂಡ ಚೆನ್ನಾಗಿ ಬರ್ತಾ ಇದೆ. ಇಟ್ ಮೀನ್ಸ್ ನಿಮ್ಮ ಒಂದು ಸ್ಪಿರಿಚುವಲ್ ಗ್ರೋತ್ ಇನ್ನೂ ಚೆನ್ನಾಗಾಗುತ್ತೆ, ಸ್ಪಿರಿಚುವಲ್ ಅವೇಕನಿಂಗ್ ಆಗುತ್ತೆ ಅಂತ ಹೇಳಬಹುದು. ಆ್ಯಂಡ್ ಮೋರ್ ಓವರ್ ಇಲ್ಲಿ ನಿಮ್ಮ ಪರ್ಸನ್ ಕೂಡ ಒಂದು ಪೀಸ್ ಬೇಕು, ಒಂದು ಮೆಡಿಟೇಷನ್, ಒಂದು ಸ್ಪಿರಿಚುವಾಲಿಟಿ, ಯೋಗ, ಈ ರೀತಿ ಒಂದು ಆ್ಯಕ್ಟಿವಿಟೀಸಲ್ಲಿ ಇವರು ಪಾಲ್ಗೊಳ್ತಾ ಇದ್ದಾರೆ ಅಂತ ಹೇಳಬಹುದು. ಐ ಥಿಂಕ್ ಇಲ್ಲಿ ಕೆಲವರು ರೇಖಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಹೀಲಿಂಗ್ ವರ್ಕ್ಸ್ಗಳನ್ನ ಮಾಡ್ತಾ ಇದ್ದೀರಾ. ದಟ್ಸ್ ವೆಲ್, ಇನ್ನೂ ನಿಮ್ಮ ಒಂದು ಸ್ಪಿರಿಚುವಾಲಿಟಿ ತುಂಬ ಗ್ರೋತ್ ಆಗುತ್ತೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ದಿನಗಳಿಂದ ಒಂದು ಸಫರ್ ಇತ್ತು, ಒಂದು ಪೇನ್ ಇತ್ತು. ಇದನ್ನು ಉಳಿಸ್ಕೋಬೇಕು ಅಂತಲೇ ತುಂಬ ಕಷ್ಟಪಟ್ಟಿದ್ದೀರಾ, ಹೋರಾಡಿದ್ದೀರಾ ಅಂತ ಹೇಳ್ಬೋದು. ಆ್ಯಂಡ್ ಅದೆಲ್ಲ ನಿಮ್ಮ ಒಂದು ಸ್ಟ್ರಗಲ್ಗೆ ಒಂದು ಎಂಡ್ ಅನ್ನೋದು ಇನ್ನು ಮುಂದೆ ಸಿಗುತ್ತೆ ಅಂತ ಹೇಳ್ಬಹುದು. ವಿ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಎಲ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಎಫ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಹೆಚ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಆ್ಯಂಡ್ ಇಲ್ಲಿ ತುಂಬಾ ಒಂದು ಕ್ಲಟರ್ ಥರ ಫೀಲ್ ಆಗ್ತಾ ಇದೆ ನನಗೆ. ಮೈಟ್ ಬಿ ನಿಮ್ಮ ಒಂದು ಮೈಂಡ್ ಏನಿದೆ ತುಂಬ ಕ್ಲಟರ್ ಆಗಿದೆ, ಅಂದರೆ ನಿಮ್ಮ ಒಂದು ತಲೆಯಲ್ಲಿ ತುಂಬ ನೆಗೆಟಿವ್ ಥಾಟ್ಸ್ಗಳು ನಿಮಗೆ ರೀಸೆಂಟಾಗಿ ಒಂದು 2-3 ಡೇಸಿಂದ ತುಂಬ ನೆಗೆಟಿವ್ ಆಲೋಚನೆಗಳು ಜಾಸ್ತಿ ಬರ್ತಾ ಇದೆ, ತುಂಬ ಲೋ ಫೀಲ್ ಆಗ್ತಾ ಇದೆ ಅಂತ ಹೇಳಬಹುದು. ಆ್ಯಂಡ್ ಇಲ್ಲಿ ಈವನ್ ನಿಮ್ಮ ಒಂದು ರಿಲೇಷನ್ಶಿಪ್ಗೆ ಒಂದು ದೃಷ್ಟಿ ಅನ್ನೋದು ಕೂಡ ಆಗಿದೆ ಅಂತ ಹೇಳ್ಬಹುದು. ಒಂದು ಜೆಲಸ್ ನಿಮ್ಮ ಬಗ್ಗೆ ಪಡ್ಕೊಳ್ತಾರೆ ಅಂತ ಹೇಳ್ಬಹುದು. ನಿಮ್ಮಿಬ್ಬರ ಒಂದು ಜೋಡಿ ನೋಡಿ, ನಿಮ್ಮಿಬ್ಬರ ಒಂದು ಪ್ರೀತಿ ನೋಡಿ ಜೆಲಸ್ ಪಡೋರು ಇಲ್ಲಿದ್ದಾರೆ ಅಂತ ಹೇಳಬಹುದು. ಆ ಒಂದು ಕಾರಣಕ್ಕೆ ಇಲ್ಲಿ ನಿಮ್ಮ ಇಬ್ಬರ ಒಂದು ದೂರ ಆಗಿದೆ ಅಂತ ಹೇಳಬಹುದು. ಕಣ್ದೃಷ್ಟಿ ಆಗಿದೆ, ಕಣ್ದೃಷ್ಟಿಯಿಂದ
ನಿಮ್ಮಿಬ್ಬರ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರಬಹುದು, ಜಗಳಗಳಾಗಿರಬಹುದು, ಅದೆಲ್ಲ ಆಗಿದೆ. ಆ್ಯಂಡ್ ನೌ ದಿಸ್ ಪರ್ಸನ್ ಈಸ್ ಫೀಲಿಂಗ್ ರಿಗ್ರೆಟ್, ಆ ಥರ ನಾನು ಮಾತಾಡಬಾರ್ದಾಗಿತ್ತು ಅಂತ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದಿಸ್ ಪರ್ಸನ್ ವಾಂಟ್ಸ್ ಟು ಆಸ್ಕ್ ಸಾರಿ. ನೀವು ಅವ್ರು ನಿಮ್ಮ ಹತ್ರ ಸಾರಿ ಕೇಳಬೇಕು ಅಂದ್ಕೊಳ್ತಾ ಇದ್ದಾರೆ. ಬಟ್ ಇದು ನಿಮಗೆ ನಂಬೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಇಟ್ಸ್ ನಾಟ್ ಪಾಸಿಬಲ್ ಅಂತ ನೀವು ಅನ್ಬಹುದು. ಬಟ್ ದ ಥಿಂಗ್ ಆ್ಯಸ್ ಪರ್ ಎನರ್ಜೀಸ್ ಈ ಪರ್ಸನ್ಗೆ ಅವರ ಒಂದು ತಪ್ಪಿನ ಅರಿವಾಗ್ತಾ ಇದೆ, ರಿಯಲೈಸ್ ಆಗ್ತಾ ಇದೆ. ಮೈಟ್ ಬಿ ಅವರು ವಿತಿನ್ ವೀಕ್ ಅಥವಾ ಮಂತಲ್ಲಿ ನಿಮಗೆ ಒಂದು ಕಾಲ್ ಅನ್ನೋದು ಮಾಡಬಹುದು, ಸಾರಿ ಅನ್ನೋದು ಕೇಳಬಹುದು. ಬಟ್ ಮನಸ್ಸಲ್ಲಿ ಈಗ ತುಂಬ ಅಂದ್ಕೊಳ್ತಾ ಇದ್ದಾರೆ, ತುಂಬ ಫೀಲ್ ಮಾಡ್ತಾ ಇದ್ದಾರೆ, ತುಂಬ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ. ನಾನು ಆ ರೀತಿ ನಡ್ಕೋಬಾರ್ದಾಗಿತ್ತು, ಆ ರೀತಿ ಹೇಳಬಾರ್ದಾಗಿತ್ತು ಅಂತ. ಆ್ಯಂಡ್ ಸಮ್ ಫ್ಯಾಮಿಲಿ ಇಶ್ಯೂಸ್ ನಡೀತಾ ಇದೆ, ಸಮ್ ಸ್ಟ್ರಗಲ್ಸ್ ನಡೀತಾ ಇದೆ, ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಾ ಇದೆ ಅಂತ ಹೇಳಬಹುದು. ತುಂಬಾ ಇವರು ಕತ್ತಿ ಮೇಲೆ ನಡೀತಾ ಇದ್ದಾರೆ ಅಂತ ಎನರ್ಜೀಸ್, ಅಂದರೆ ಅಷ್ಟು ಇವರ ಒಂದು ಲೈಫಲ್ಲಿ ಚಾಲೆಂಜಿಂಗ್ಸ್ ನಡೀತಾ ಇದೆ ಅಂತ ಹೇಳ್ಬೋದು. ಮೈಟ್ ಬಿ ಇಲ್ಲಿ ಕೆರಿಯರ್ ಇಶ್ಯೂಸ್ ನಡೀತಾ ಇದೆ, ಫ್ಯಾಮಿಲಿ ಇಶ್ಯೂಸ್ ನಡೀತಾ ಇದೆ, ಆ್ಯಂಡ್ ಪರ್ಸ್ನಲ್ ಪ್ರಾಬ್ಲಮ್ಸ್ ತುಂಬ ಇದೆ ಅಂತ ಹೇಳ್ಬಹುದು. ಆ್ಯಂಡ್ ಈ ಪರ್ಸನ್ ಚೆನ್ನಾಗಿದ್ದರೆ ಎಲ್ಲರ ಜೊತೆನೂ ಚೆನ್ನಾಗಿರ್ತಾರೆ. ಸಪೋಸ್ ಈ ಪರ್ಸನ್ಗೆ ಒಂದೇನಾದರೂ ನೋವು ಬಂತು, ಕಷ್ಟ ಬಂತು ಅಂದರೆ ನಿಮ್ಮನ್ನು ಅವಾಯ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇವ್ರ ಲೈಫಲ್ಲಿ ಎಲ್ಲವೂ ಸರಿಯಾಗಿ ಚೆನ್ನಾಗಿ ಆಗ್ತಾ ಇದ್ದರೆ ನಿಮ್ಮ ಜೊತೆನೂ ಚೆನ್ನಾಗಿರ್ತಾರೆ. ಮೈಟ್ ಬಿ ನಿಮ್ಮಿಂದ ದೂರ ಆದಮೇಲೆ ಇನ್ನೂ ಜಾಸ್ತಿ ಅಬ್ಸ್ಟ್ಯಾಕಲ್ಸ್ನ ನೋಡಿದ್ದಾರೆ, ಇನ್ನೂ ಜಾಸ್ತಿ ಕಷ್ಟ ಅನ್ನೋದನ್ನು ನೋಡಿದ್ದಾರೆ. ಆ ಒಂದು ಕಾರಣಕ್ಕೆ ಎಲ್ಲವನ್ನು ಸರಿ ಮಾಡ್ಕೊಂಡು ಆದಮೇಲೆ ನಿಮ್ಮ ಹತ್ರ ಬರಬೇಕು ಅನ್ನೋ ಒಂದು ಇಂಟೆನ್ಷನ್ನಿಂದ ಇಷ್ಟು ದಿನ ನಿಮ್ಮಿಂದ ದೂರ ಇದ್ದರು ಅಂತ ಬರ್ತಾ ಇದೆ. ಬಟ್ ಟು ಬಿ ಹಾನೆಸ್ಟ್, ಇಲ್ಲಿ ಒಂದು ರೀಕನ್ಸಿಲೇಷನ್ಸ್ ನಡೀತಾ ಇದೆ, ರೀಕನ್ಸಿಲೇಷನ್ ಆಗುವಂಥ ಚಾನ್ಸಸ್ ಖಂಡಿತ ಇದೆ. ಆ್ಯಂಡ್ ಈ ಪರ್ಸನ್ ನಿಮಗೆ ಸಾರಿ ಕೇಳುವಂಥ ಒಂದು ಚಾನ್ಸಸ್ ಖಂಡಿತ ಇದೆ. ಆ್ಯಂಡ್ ಈ ಪರ್ಸನ್ಗೆ ನಿಮ್ಮ ಜೊತೆ ಒಂದು ಫ್ಯಾಮಿಲಿನ ಮತ್ತೆ ಬಿಲ್ಡ್ ಮಾಡಬೇಕು, ಒಂದು ಕಮಿಟ್ಮೆಂಟ್ ಅನ್ನೋದು ಕೊಡಬೇಕು, ಮ್ಯಾರೇಜ್ ಆಗಬೇಕು, ಅಥವಾ ಆಲ್ರೆಡಿ ನೀವು ಮ್ಯಾರೇಜ್ ಆಗಿದ್ದೀರಾ, ದೂರ ಆಗಿದ್ದೀರಾ ಅಂದರೆ ಮತ್ತೆ ಒಂದಾಗಬೇಕು, ಸರಿ ಮಾಡ್ಕೋಬೇಕು, ಎಲ್ಲವನ್ನೂ ಸರಿಪಡಿಸ್ಕೋಬೇಕು, ಈ ರೀತಿ ಇದೆ. ಆ್ಯಂಡ್ ಈ ಪರ್ಸನ್ಗೆ ಇವರ ಒಂದು ತಪ್ಪನ್ನು ಏನೆಲ್ಲ ಇತ್ತು, ಮುಂಚೆ ಅಕ್ನಾಲೇಜ್ ಮಾಡ್ತಾ ಇರಲಿಲ್ಲ, ಒಪ್ಕೊಳ್ತಾ ಇರಲಿಲ್ಲ, ಆರ್ಗ್ಯೂ ಮಾಡ್ತಾಯಿದ್ರು ನಂದು ಆ ತಪ್ಪಲ್ಲ ಅಂತ. ಬಟ್ ನಾವು ಅವ್ರಿಗೆ ರಿಯಲೈಸ್ ಆಗಿದೆ, ಅರ್ಥ ಆಗಿದೆ, ಅಕ್ಸೆಪ್ಟ್ ಮಾಡಿದ್ದಾರೆ ಅವರ ತಪ್ಪನ್ನು ಅಂತ ಹೇಳಬಹುದು. ಆ್ಯಂಡ್ ದ ಓನ್ಲಿ ಥಿಂಗ್ ನಿಮ್ಮವರೆಗೂ ಬಂದು ಹೇಳೋದೊಂದೇ ಬಾಕಿ. ಅವರು ಎಲ್ಲ ರೀತಿಲೂ ಅರ್ಥಕೊಂಡಿದ್ದಾರೆ ಅಂತ ಹೇಳಬಹುದು, ಅರ್ಥ ಆಗಿದೆ ಸಿಚುವೇಶನ್ಸ್ ಏನು ಅನ್ನೋದು. ಆ್ಯಂಡ್ ಆ್ಯಸ್ ಪರ್ ಯುವ ಎನರ್ಜೀಸ್, ನೀವು ಆಗಲೇ ಹೇಳಿದಾಗೆ ಕ್ಲಟರ್ ಆಗಿದೆ ನಿಮ್ಮ ಮೈಂಡ್. ಸ್ವಲ್ಪ ಸ್ಪಿರಿಚುವಾಲಿಟಿ ಕಡೆ ನೀವು ಗಮನ ಹರಿಸಿ, ಲೆಟ್ ಗೋ ಮಾಡಿ ಥಿಂಗ್ಸ್ನ ಅಂತ ಹೇಳ್ತೀನಿ. ವಿ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಲೆಟರ್ ಪ್ರೆಸೆನ್ಸ್ ಇದ್ದೀರಾ. ತುಂಬಾ ಥಿಂಗ್ಸ್ನ ಪರ್ಸ್ನಲಾಗಿ ತೊಗೊಳ್ತಾ ಇದ್ದೀರಾ. ಯಾರ ಲೈಫಲ್ಲಿ ಏನೇನು ನಡೆದ್ರು ಇದು ನನ್ನ ಲೈಫಲ್ಲೇ ಅಂತ ಕಂಪ್ಯಾರಿಸನ್ಸ್ ನೀವು ಮಾಡ್ಕೊಳ್ತಾ ಇದ್ದೀರಾ. ಅದನ್ನು ಸ್ವಲ್ಪ ಕಮ್ಮಿ ಮಾಡಿ. ಮೈಟ್ ಬಿ ಟಿ ವಿ ಸೀರಿಯಲ್ಸ್ಗಳನ್ನ ನೋಡ್ತಾ ಇದ್ದೀರಾ, ಟಿ ವಿ ಸೀರಿಯಲ್ ಆಗಿರೋವಂಥ ಸನ್ನಿವೇಶಗಳು ಅಥವಾ ಸಾಂಗ್ಸ್ ಲಿರಿಕ್ಸ್ಗಳು ಏನೇ ಕೇಳ್ತಾ ಇದ್ರು ಅದು ನಿಮಗೋಸ್ಕರನೇ ಇದೆ, ನಿಮಗೋಸ್ಕರ ಮಾಡಿರೋದು, ಈ ರೀತಿಯ ಒಂದು ಭಾವನೆಯಲ್ಲಿ ನೀವಿದ್ದೀರಾ. ಸೊ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ರಿಯಾಲಿಟಿಯಾಗಿ ನೀವು ಯೋಚನೆ ಮಾಡಿ, ವಾಸ್ತವಕ್ಕೆ ಬನ್ನಿ. ಬಿಕಾಸ್ ಕಂಪ್ಯಾರಿಸಮ್ ಮಾಡ್ಕೋಬೇಡಿ. ಬಿಕಾಸ್ ಸೋಷಿಯಲ್ ಮೀಡಿಯಾ ಈಸ್ ಡಿಫ್ರೆಂಟ್, ಲೈಫ್ ಈಸ್ ಡಿಫ್ರೆಂಟ್. ಇಫ್ ಯು ಆರ್ ಫೀಲಿಂಗ್ ಲೈಕ್ ಸ್ಯಾಡ್ ಸಾಂಗ್ಸ್ ಏನಾದರೂ ಕೇಳ್ತಾ ಇದ್ದರೆ ಸ್ಟಾಪ್ ದೋಸ್ ಥಿಂಗ್ಸ್. ಓಕೆ, ಸೊ ನೀವು ಎಷ್ಟು ಸ್ಯಾಡ್ ಆಗಿರ್ತೀರಾ, ಅದೇ ವೈಬ್ರೇಷನ್ಸಲ್ಲಿರ್ತೀರಾ, ಇನ್ನೂ ಅದೇ ಒಂದು ಎನರ್ಜೀಸ್ನ ನೀವು ತೊಗೊಳ್ತೀರಾ. ಸೊ ತುಂಬ ಡೆಸ್ಪ್ರೇಟ್ ಆಗಬೇಡಿ, ಡಿಪ್ರೆಷನ್ ಆಗಬೇಡಿ. ಆ್ಯಂಡ್ ನೀವು ಇಲ್ಲಿ ತುಂಬ ಸೆನ್ಸಿಟಿವ್ ಆಗಿದ್ದೀರಾ ಅಂತ ಕಾಣಿಸುತ್ತೆ. ಮುಂಚೆ ಈ ಪರ್ಸನ್ ಜೊತೆ ಕಾಂಟ್ಯಾಕ್ಟ್ ನೀವಿದ್ದಾಗ ತುಂಬ ಸ್ಟ್ರಾಂಗ್ ಆಗಿದ್ರಿ, ಹೆಲ್ದಿ ಆಗಿದ್ರಿ. ಬಟ್ ನಾವು ತುಂಬ ಲೋ ಫೀಲ್ ಆಗ್ತೀರಾ, ತುಂಬ ಡಿಪ್ರೆಸ್ಡ್ ಆಗ್ತೀರಾ. ಆ್ಯಂಡ್ ಯು ಫೀಲ್ ಲೈಕ್ ನನ್ನ ಲೈಫಲ್ಲಿ ಇನ್ನೇನಿದೆ, ಯಾರಿಗೋಸ್ಕರ ನಾನಿರಬೇಕು, ಎದಕ್ಕೋಸ್ಕರ ಇರಬೇಕು, ನನ್ನ ಲೈಫಲ್ಲಿ ಬದುಕೋದಕ್ಕೆ ಪರ್ಪಸ್ ಇಲ್ಲ, ರೀಸನ್ಸ್ ಇಲ್ಲ, ಈ ರೀತಿ ಯೋಚನೆಗಳು ನಿಮಗೇನಾದರೂ ಬರ್ತಾ ಇದ್ದರೆ ಪ್ಲೀಸ್ ಸ್ಟಾಪ್ ದೋಸ್ ಥಿಂಗ್ಸ್. ಬಿಕಾಸ್ ಇಲ್ಲಿ ಲೈಫಲ್ಲಿ ಎಲ್ಲರೂ ಜರ್ನಿ ಮಾಡೋದಕ್ಕೆ ಬಂದಿರೋದು. ಸೊ ನಿಮ್ಮ ಲೈಫ್ ಪರ್ಪಸ್ ಬೇರೆಯೇ ಇರುತ್ತೆ. ಸೊ ಅದನ್ನು ಕಂಡುಕೊಳ್ಳಿ. ಯಾವುದು ಇಲ್ಲ ಅಂದರೆ ನಿಮಗೆ ನೀವೇ ಸಾಕು, ಅದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಚೆನ್ನಾಗಿದ್ದರೆ, ನೀವು ಹ್ಯಾಪಿಯಾಗಿದ್ದರೆ, ನಿಮಗೇನು ಬೇಕೋ ಅದು ಯೂನಿವರ್ಸ್ ಕೊಡ್ತಾರೆ. ಸೊ ಆ್ಯಂಡ್ ಇಲ್ಲಿ ನೀವು ಜಾಸ್ತಿ ಜನಗಳನ್ನ ಪ್ಲೀಸ್ ಮಾಡ್ತೀರಾ ಅಂತ ಕಾಣಿಸುತ್ತೆ. ಟ್ರೈ ಟು ಸೇ ನೋ. ಇಲ್ಲಿ ನೋ ಅನ್ನೋದೇ ನಿಮಗೆ ನೋ ಅಂತ ಹೇಳೋದಕ್ಕೆ, ಇಲ್ಲ ಅಂತ ಹೇಳೋದಕ್ಕೆ ತುಂಬ ಕಷ್ಟಪಡ್ತಿದ್ದೀರಾ.
ಇಲ್ಲಿ ಕೆಲವ್ರಿಗೆ ನಿಮ್ಮ ಪರ್ಸನ್ನಿಂದ ದೂರ ಹೋಗಬೇಕು, ಮೂವ್ ಆನ್ ಆಗಬೇಕು ಅಂತ ನಿಮ್ಗೆ ಅಂದ್ಕೊಳ್ತಾ ಇದ್ದೀರಾ. ಬಟ್ ಆ ಪರ್ಸನ್ ಏನಾದರೂ ಬಂದು ಅಥವಾ ಫ್ರೆಂಡ್ ಏನಾದರೂ ಯಾರಾದರೂ ಆಗಲಿ ಸ್ವಲ್ಪ ನಿಮ್ಮ ಹತ್ರ ಬಂದು ಕ್ಷಮೆ ಕೇಳಿದ್ರೆ ನೀವು ಫಾರ್ಗಿವ್ ಮಾಡ್ತೀರಾ. ಆ್ಯಂಡ್ ಮತ್ತೆ ಅದೇ ಸೇಮ್ ಅದನ್ನು ಅಲೋ ಮಾಡೋದಕ್ಕೆ ಶುರು ಮಾಡ್ತೀರಾ. ಅವ್ರು ಮತ್ತೆ ಒಂದು ಸತಿ ನೋವು ಕೊಟ್ಟಿದ್ದಾರೆ, 2 ಸತಿ ನೋವು ಕೊಟ್ಟಿದ್ದಾರೆ, ಮತ್ತೆ ನೀವು ಫಾರ್ಗಿವ್ ಮಾಡ್ತೀರಾ, ಮತ್ತೆ ಅಕ್ಸೆಪ್ಟ್ ಮಾಡ್ತೀರಾ, ಮತ್ತು ಅದೇ ಸೇಮ್ ಮಾಡ್ತಾರೆ. ಸೊ ಬಿಕಾಸ್ ಯು ಆರ್ ಅಲೋವಿಂಗ್ ದೆಮ್ ಟು ಹರ್ಟ್ ಯು. ನಡೆಯುತ್ತೆ, ನೀನೇನೇ ಮಾಡು, ನಾನೇನೂ ಹೇಳೋದಿಲ್ಲ. ತುಂಬ ಒಳ್ಳೆತನನೂ ಒಳ್ಳೆಯದಲ್ಲ. ಸೊ ಸ್ವಲ್ಪ ನೋ ಅನ್ನೋದನ್ನು ನೀವು ಕಲಿಬೇಕಾಗತ್ತೆ. ನಿಮ್ಮ ಪರ್ಸನ್ಗೆ ಅವರ ಒಂದು ತಪ್ಪನ್ನ ಅರಿವಾಗಿದೆ, ರಿಯಲೈಸೇಷನ್ ಆಗಿದೆ, ಎಸ್. ಬಟ್ ಇನ್ನು ಮುಂದೆ ನೀವು ಸ್ವಲ್ಪ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ದೇ ಇದ್ದರೆ ಮತ್ತೆ ಇವರು ಸೇಮ್ ಥಿಂಗ್ಸ್ನ ನಿಮ್ಮ ಲೈಫಲ್ಲಿ ಮತ್ತೆ ರಿಪೀಟ್ ಮಾಡಬಹುದು, ಮತ್ತೆ ನಿಮ್ಮನ್ನು ಗ್ರ್ಯಾಂಟೆಡಾಗಿ ತೊಗೋಬಹುದು. ಅದೇ ಈಗ ಮತ್ತೆ ಈ ಪರ್ಸನ್ ನಿಮ್ಮ ಹತ್ರ ವಾಪಸ್ ಬಂದಾಗ ನೀವು ಅರ್ಥ ಮಾಡಿಸ್ಬೇಕು, ನಾನು ಮೊದಲಿನ ಥರ ಇಲ್ಲ, ಚೇಂಜ್ ಆಗಿದ್ದೀನಿ. ಎಸ್, ನೀವೇನಾದರೂ ರೆಡಿ ಇದ್ದೀರಾ ಕ್ಷಮಿಸೋದಕ್ಕೆ, ಅಕ್ಸೆಪ್ಟ್ ಮಾಡ್ತೀರಾ ಈ ಪರ್ಸನ್ನ ವಾಪಸ್ ನಿಮ್ಮ ಲೈಫಿಗೆ ಅಂದರೆ ಕೆಲವೊಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನೀವು ಇಡಬೇಕಾಗತ್ತೆ. ನಿಮ್ಮ ಒಂದಷ್ಟು ಹೆಲ್ದಿ ಬೌಂಡ್ರೀಸ್ನ ನೀವು ಸೆಟ್ ಮಾಡ್ಕೋಬೇಕಾಗತ್ತೆ. ಮುಂಚೆ ಥರ ನೀನೇನೇ ಹಲ್ಟ್ ಮಾಡಿದ್ರೂ ನಾನು ನಿನ್ನ ಜೊತೆಗಿರ್ತೀನಿ, ನೀನೇನೇ ದುಃಖ ಕೊಟ್ರೂ ನಾನು ನಿನಗೋಸ್ಕರನೇ ಇರ್ತೀನಿ. ನೋ, ಇಟ್ಸ್ ನಾಟ್ ಎಟ್ ಆಲ್ ಗುಡ್. ಬಿಕಾಸ್ ಒಂದು ರಿಲೇಷನ್ಶಿಪ್ ಆಗಿರಬಹುದು, ಒಂದು ಫ್ರೆಂಡ್ಶಿಪ್ ಆಗಿರಬಹುದು, ಎಲ್ಲವೂ ಈಕ್ವಾಲಿಟಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಸೊ ಪ್ರತಿಯೊಬ್ಬರ ಎಮೋಷನ್ಸ್ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಎಷ್ಟು ಅವರ ಒಂದು ಎಮೋಷನ್ಸ್ ಫೀಲಿಂಗ್ಸ್ಗೆ ರೆಸ್ಪೆಕ್ಟ್ ಕೊಡ್ತೀರೋ ಅವರು ಸಹ ಅಷ್ಟೇ ಫೀಲಿಂಗ್ಸ್ಗೆ, ಅಷ್ಟೇ ಎಮೋಷನ್ಸ್ಗೆ ರೆಸ್ಪೆಕ್ಟ್ ಕೊಡಬೇಕು. ಪ್ರೀತಿಸ್ತಾ ಇದ್ದೀವಿ ಅಂದ ಮಾತ್ರಕ್ಕೆ ಹೇಗೆ ಬೇಕೋ ಹಾಗೆ ನಿಮ್ಮನ್ನು ಯೂಸ್ ಮಾಡ್ಕೊಳ್ಳೋದಲ್ಲ, ಹೇಗೆ ಬೇಕೋ ಹಾಗೆ ನಿಮ್ಮನ್ನ ಟ್ರೀಟ್ ಮಾಡೋದಲ್ಲ. ಸೊ ಲರ್ನ್ ಟು ಸೇ ನೋ ಗೈಸ್, ಬಿಕಾಸ್ ಹೆಲ್ದಿ ಬೌಂಡ್ರೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಒನ್ಸ್ ನೀವು ಒಂದಷ್ಟು ಬೌಂಡ್ರೀಸ್ಗಳನ್ನ ಸೆಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದಾಗ ಅಥವಾ ನೋ ಅನ್ನೋದಕ್ಕೆ ಶುರು ಮಾಡಿದಾಗ ಅಲ್ಲಿ ನೀವು ಅರ್ಥ ಮಾಡ್ಕೊಳ್ತೀರಾ ದಟ್ ಯಾರು ನಿಮ್ಮವರು, ಯಾರು ಹೊರಗಿನವರು ಅಂತ. ಇಫ್ ರಿಯಲಿ ಅವ್ರು ನಿಮ್ಮ ಒಂದು ರೆಸ್ಪೆಕ್ಟನ್ನು ಕೊಡ್ತಾರೆ, ನಿಮ್ಮ ಒಂದು ಪ್ರಯಾರಿಟೀಸ್ಗೆ ವ್ಯಾಲ್ಯೂ ಮಾಡ್ತಾರೆ, ನಿಮ್ಮ ಒಂದು ಆಯ್ಕೆಗಳಿಗೆ ಅವರು ಆದ್ಯತೆ ಕೊಡ್ತಾರೆ ಅಂದರೆ ಖಂಡಿತ ಅವರು ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ, ನಿಮ್ಮ ಜೊತೆ ಇನ್ನೂ ಚೆನ್ನಾಗಿರ್ತಾರೆ. ಬಟ್ ಅದೇ ಸೇಮ್ ಮಿಸ್ಟೇಕ್ಸ್ ಮತ್ತೆ ಮತ್ತೆ ಆ ಪರ್ಸನ್ ಕಡೆಯಿಂದ ಪದೇ ಪದೇ ನೋವುಗಳಾಗ್ತಾ ಇದೆ ಅಂದರೆ ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು, ಆ ಪರ್ಸನ್ ನನಗೆ ಡಿಸರ್ವ್ ಇಲ್ಲ, ನನಗೆ ನಾನು ಸಾಕು ಅಂತ ನೀವು ಗಟ್ಟಿ ನಿರ್ಧಾರಗಳನ್ನು ತಗೊಂಡು ಮೂವ್ ಆನ್ ಆಗಬೇಕು. ಆ್ಯಂಡ್ ಎಸ್, ಆ್ಯಸ್ ಪರ್ ಯೂನಿವರ್ಸ್ ಗೈಡೆನ್ಸ್, ಜಸ್ಟ್ ಲಿಸನ್ ಟು ಯುವರ್ ಇಂಟ್ಯೂಷನ್ಸ್ ಅಂತ ನಿಮಗೆ ಬರ್ತಾ ಇದೆ. ಆ್ಯಂಡ್ ಇಟ್ಸ್ ಅಪ್ ಟು ಯು ಅಂತ ಬರ್ತಾ ಇದೆ. ಈ ಪರ್ಸನ್ಗೆ ರಿಯಲೈಸ್ ಆಗಿದೆ, ಸಾರಿ ಕೇಳ್ತಾರೆ ಅಂದ ಮಾತ್ರಕ್ಕೆ ಅದನ್ನು ಒಪ್ಕೊಳ್ಳೋದು ಬಿಡೋದು ನಿಮ್ಮ ಕೈಯಲ್ಲಿದೆ. ನೀವು ಯಾವ ರೀತಿ ತೊಗೊಳ್ತೀರಾ, ನೀವು ಒಪ್ಕೊಳ್ತೀರಾ ಬಿಡ್ತೀರಾ, ಅದು ನಿಮಗೆ ಬಿಟ್ಟಿತ್ತು ಅಂತ ಯೂನಿವರ್ಸ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ಐ ಗಾಟ್ ದಟ್ ಎನರ್ಜಿ, ಲೈಕ್ ದಟ್ ಮೆಸೇಜ್. ಆ್ಯಂಡ್ ಎಸ್, ನಿಮಗೆ ಬೇಗ ದೃಷ್ಟಿ ಆಗುವಂಥದ್ದು ಇದೆ, ಅಥವಾ ನಿಮ್ಮ ಪರ್ಸನ್ ಜೊತೆ ನೀವಿದ್ದಾಗ ಬೇಗ ದೃಷ್ಟಿ ಆಗುತ್ತೆ ನಿಮ್ಮ ಒಂದು ಜೋಡಿಗೆ ಅಂತ ಹೇಳಬಹುದು. ಆ ಥರ ಇದ್ದಾಗ ಒಂದು ಬ್ಲ್ಯಾಕ್ ಟರ್ಮಲಿಯನ್ ಬ್ರೇಸ್ಲೆಟ್ನ ನೀವು ಯೂಸ್ ಮಾಡಿ, ಸೊ ದಟ್ ಅದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅಥವಾ ನಿಮ್ಮ ಒಂದು ರಿಲೇಷನ್ಶಿಪ್ಗೆ, ನಿಮ್ಮ ಒಂದು ಸಂಬಂಧಗಳಿಗೆ ದೃಷ್ಟಿ ಆಗಬಾರ್ದು ಅಂದರೆ ರೋಸ್ ಕ್ವಾರ್ಟ್ಸ್ ಅಥವಾ ರಿಲೇಷನ್ಶಿಪ್ ಬ್ರೇಸ್ಲೆಟ್ನ ಯೂಸ್ ಮಾಡಿ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಫಾರ್ ಬ್ರೇಸ್ಲೆಟ್ಸ್. ಓಕೆ, ನಂಬರ್ ಡಿಸ್ಕ್ರಿಪ್ಷನ್ನಲ್ಲಿದೆ, ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ದ ಥಿಂಗ್ ಈಸ್, ನೀವು ಬ್ರೇಸ್ಲೆಟ್ ಯೂಸ್ ಮಾಡಿ, ಮ್ಯಾನಿಫೆಸ್ಟ್ ಮಾಡಿ, ಏನೇ ಮಾಡಿ, ದ ಓನ್ಲಿ ಥಿಂಗ್ ಈಸ್ ಅಬೌಟ್ ಯುವರ್ ಮೈಂಡ್ಸೆಟ್. ಫಸ್ಟ್ ನಿಮ್ಮ ಮೈಂಡ್ಸೆಟ್ನ ನೀವು ಚೇಂಜ್ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ನಿಮ್ಮನ್ನು ನೀವು ಪ್ರಿಯಾರಿಟೈಸ್ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಸೆಟ್ ಸಮ್ ಬೌಂಡ್ರೀಸ್. ಆ್ಯಂಡ್ ಎಸ್, ಇಟ್ಸ್ ಅಪ್ ಟು ಯು ಗೈಸ್ ವೆದರ್ ದಿಸ್ ಪರ್ಸನ್ ನಿಮಗೆ ಸಾರಿ ಕೇಳಿದಾಗ ಅವ್ರನ್ನ ಕ್ಷಮಿಸ್ಬೇಕಾ ಬೇಡವಾ ಅನ್ನೋದು ನಿಮಗೆ ಬಿಟ್ಟಿರೋದು. ಓಕೆ, ಸೊ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.